ಬಂದು ಪ್ರೊಡ್ಯೂಸರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಒಂದ್ ಸಿನಿಮಾ ಆಗ್ಬೇಕು ಅಂದ್ರೆ ಪ್ರೊಡ್ಯೂಸರೇ ಮೇನ್ ಬೇಸ್ಮೆಂಟ್ ಪಿಲ್ಲರ್. ಅವ್ರಿಂದಲೇ ಏನೂ ಆಗಲ್ಲ. ನಾವ್ ಎಷ್ಟೇ ಕತೆ ಬರ್ಕೊಂಡಿರ್ಬೋದು, ಬಟ್ ಏನೇ ಮಾಡಿರ್ಬೋದು, ಬಟ್ ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರ್. ಹಾಗಾಗಿ ಪ್ರೊಡ್ಯೂಸರಿಗೆ, ಉಮೇಶ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಅಗೇನ್ ನಮ್ಮ ಆರ್ಟಿಸ್ಟಿಗೆ, ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಅಂಡ್ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಅರ್ಚನಾ ಮೇಡಮ್ ಆಗಿರ್ಬೋದು, ಆಮೇಲೆ ಮಲಯಾಳಂ ಆಕ್ಟರ್ ಆಗಿರ್ಬೋದು, ಎಲ್ರೂ ನಮಗೆ ತುಂಬಾ ಡೇಟ್ ಎಕ್ಸ್ಟೆಂಡ್ ಆದ್ರೂ ತುಂಬಾ ಸಪೋರ್ಟ್ ಮಾಡಿ, ನೈಟ್ ಅಂಡ್ ಡೇ ಡಬಲ್ ಕಾಲ್ ಶೀಟ್ ಟ್ರಿಬಲ್ ಕಾಲ್ ಶೀಟ್ ಆದ್ರೂ ನಮಗೆ ತುಂಬಾ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಆರ್ಟಿಸ್ಟಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಅಂಡ್ ಅಗೇನ್ ಟೆಕ್ನಿಷಿಯನ್, ಇವನ್ ನಮ್ಮ ಡಿಒಪಿ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆಮೇಲೆ ನಮ್ಮ ರೈಟಿಂಗ್ ಟೀಮ್ ಆಗಿರ್ಬೋದು, ಎಲ್ಲರೂ ಶ್ರಮ ಈ ಸಿನಿಮಾದಲ್ಲಿದೆ. ಹಾಗಾಗಿ ಒಂದು ಉತ್ತಮವಾದ ಸಿನಿಮಾ ಅಂತ ನಾನು ಹೇಳಬಲ್ಲೆ. ಅಂಡ್ ಅಗೈನ್ ಮತ್ತೆ ತುಂಬಾ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ನಮ್ಮ ಪ್ರಸಾದ್ ಬ್ರೋ ಅಂಡ್ ಅಗೈನ್ ಬಂದು ನಮ್ಮ ರಾಜೀವ್ ಸರ್. ಆಕ್ಚುಲಿ ನಾವು ಈ ಸ್ಟೇಜ್ ಅಲ್ಲಿ ನಿಂತ್ಕೊಂಡಿರೋದಕ್ಕೆ ಒಂದು ಮೇನ್ ಒಂದು ರೀಸನ್ ಬಂದು ಆಕ್ಚುಲಿ ರಾಜೀವ್ ಸರ್ ಅಂಡ್ ಅಗೈನ್ ಪ್ರಸಾದ್ ಬ್ರೋ. ತುಂಬಾ ಒಂದು ಅವರಿಗೆ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಈ ಇದು ಹಿಂಗೆ ಕಂಟಿನ್ಯೂ ಆಗಲಿ ಅನ್ನೋದು ನನ್ನೊಂದು ರಿಕ್ವೆಸ್ಟ್ ಸರ್. ಅಂಡ್ ಅಗೈನ್ ನಮ್ಮ ಗಣೇಶ್ ಸರ್, ACP ಸರ್ ಗಣೇಶ್ ಸರ್ಗೆ, ಅವರಿಗೆ ನಮಗೆ ಇಲ್ಲಿ ನಾವು ಹೋಗಿ ಇನ್ವೈಟ್ ಮಾಡಿದ್ದಕ್ಕೆ, ಅವರು ಬಿಸಿ ಸ್ಕೆಡ್ಯೂಲ್ ಎಲ್ಲ ಬಿಟ್ಟು ನಮಗೆ ಇಲ್ಲಿ ಬಂದಿದ್ದಾರೆ. ನಿಮ್ಗೂ ಒಂದು ದೊಡ್ಡ ಥ್ಯಾಂಕ್ಸ್ ಸರ್. ಖಂಡಿತ ಇದೊಂದು ಒಂದು ಒಳ್ಳೆ ಸಿನಿಮಾ ಅಂತ 100% ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ. ನೀವು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಇದು ಯಾವ ತರ, ಯಾವ ಥೀಮ್ ಸಿನಿಮಾ, ಯಾವ ಕಂಟೆಂಟ್ ಸಿನಿಮಾ ಅಂತ. ಹಾಗಾಗಿ ಖಂಡಿತ ಒಂದೊಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸರ್ ಇದು ಬಂದು 2016ರಲ್ಲಿ ಟ್ರಾವೆಲ್ ಆಗೋ ಒಂದು ಕತೆ ಸರ್. ಇದು ಸರ್ ಇನ್ಸಿಡೆಂಟ್ ಅನ್ನೋ ತರ ಏನ್ ಮೇಜರ್ ಇನ್ಸಿಡೆಂಟ್ ಇಲ್ಲ. ಈ ಸಣ್ಣ ಪುಟ್ಟ ಇನ್ಸಿಡೆಂಟ್ ಎಲ್ಲ ಗ್ಯಾದರ್ ಮಾಡಿ ಸಿನಿಮಾ ಆಗಿದೆ ಸರ್. 2016 ಅಂತ ಏನಕ್ಕೆ ಮಾಡಿದ್ದೀವಿ ಅಂದ್ರೆ ಅದಕ್ಕೊಂದು ರೀಸನ್ ಇದೆ ಸರ್. ಈಗ ಈಗ ಪ್ರೆಸೆಂಟ್ ಬಂದ್ರೆ ಈಗ ಎಲ್ಲ ಈಗ ಒಂದು ಸ್ಟೇಷನ್ ಅಲ್ಲೂ CCTV ಕ್ಯಾಮ್ರಾಗಳಿದೆ, ಎಲ್ಲ ಇದೆ. ಹಾಗಾಗಿ ಬಿಫೋರ್ ಯಾವುದೇ CCTV ಕ್ಯಾಮ್ರಾ ಇರಲಿಲ್ಲ. ನಮಗೆ ಒಂದು ಕತೆಗೆ ಒಂದು ಆಪ್ಟ್ ಆಗ್ಬೇಕಾಗಿತ್ತು. ಆ ಒಂದು ರೀಸನ್ಗೋಸ್ಕರ 2016 ಅಂತ ಮಾಡಿದ್ವಿ ಸರ್. ಸರ್ ಇದು ಕತೆ ಟ್ರಾವೆಲ್ ಆಗೋದು ಬಂದು ನಮಗೆ ಕಾಸರಗೋಡು ಪುತ್ತೂರು ಬಾರ್ಡ್ರಲ್ಲಿ ಕತೆ ಟ್ರಾವೆಲ್ ಆಗುತ್ತೆ. ಹಾಗಾಗಿ ನಾನು ಈಗ ನನ್ನ ರೈಟಿಂಗ್ ಟೀಮ್ ಜೊತೆ ಡಿಸ್ಕಷನ್ ಮಾಡಿದಾಗ ಇದು ಕಂಟೆಂಟ್ ಬೇಸಿಸ್ ಸಿನಿಮಾ, ಇದು ಮಲಯಾಳಂ ಆಪ್ಟ್ ಆಗುತ್ತೆ ಅಂತ ಒಂದಿಷ್ಟು ಟೀಮ್ ಜೊತೆ ಡಿಸ್ಕಷನ್ ಆಯಿತು. ಅಂಡ್ ಅಗೇನ್ ಮಲಯಾಳಂ ನಾವು ಕೊಚ್ಚಿಗೆ ಹೋದಾಗ್ಲೂ ಅಷ್ಟೇ, ಅಲ್ಲೆಲ್ಲ ಓಕೆ ಇದು ಮಲಯಾಳಂ ಆಪ್ಟ್ ಆಗುತ್ತೆ ಈ ಸಿನಿಮಾ, ಮಲಯಾಳಂ ಅಕ್ಸೆಪ್ಟ್ ಮಾಡ್ತಾರೆ, ನೀವು ಧೈರ್ಯವಾಗಿ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಕಂಟೆಂಟ್ ಬೇಸ್ ಸಿನಿಮಾ ಸರ್, ಅದೊಂದು ಒಂದು ಬೇಸ್ ಆಗಿ ಮಾಡಿದ್ದು ಮಲಯಾಳಂ. ಸರ್ ಕೊಲಾಬ್ರೇಷನ್ ಅದೇ ಸರ್, ನಮ್ಮ ಸಿನಿಮಾ ನೋಡಿದ್ರು. ಅದರಲ್ಲಿ ಮೇಜರ್ ಆಗಿ ನಮ್ಮ ಕ್ರಾಂತಿ ಬ್ರೋ ಮತ್ತೆ ಆಮೇಲೆ ರಾಜೀವ್ ಸರ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹೈದರಾಬಾದಿಂದ ಬಂದು, ಇಲ್ಲ ಈ ಸಿನಿಮಾ ಕ್ವಾಲಿಟಿ ಇದೆ, ಕಂಟೆಂಟ್ ಇದೆ, ನಾವು ಖಂಡಿತ ನಾವು ಮೂವ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಜೊತೆ ಟೈಅಪ್ ಆಗಿ ಅವರು ಒಂದ್ಸಲ ಸಿನಿಮಾ ನೋಡಿ, ಅದಾದ್ಮೇಲೆ ಅಲ್ಲಿಂದ OTTಗೆ ಹೋಗಿ ಅವರು ಒಂದ್ಸಲ ಸ್ಕ್ರೀನಿಂಗ್ ಆಗಿ ಹಾಗಾಗಿತ್ತು ಸರ್. ಸರ್ ಹೇಳ್ತೀವಿ ಸರ್, ರಿವೀಲ್ ಆಗಿದೆ ಸರ್. ಒಂದು 1 ಮಿನಿಟ್ 2 ಮಿನಿಟ್ಸ್, ಒಂದು 5 ಮಿನಿಟ್ಸ್ ಅಲ್ಲೇ ರಿವೀಲ್ ಆಗಿದೆ ಸರ್. ರಿವೀಲ್ ಇನ್ನೇನು ರಿಲೀಸ್ ಪ್ಲಾನ್ ಮತ್ತೆ OTT ಯಾವಾಗ ಅನ್ನೋದು ರಿವೀಲ್ ಆಗಿದೆ ಸರ್. ಸರ್ ಇಲ್ಲ ಸರ್, ಅವ್ರದ್ದು ಶೆಡ್ಯೂಲ್ ಅಲ್ಲಿ ಎಲ್ಲೋ ಬೇರೆ ಶೂಟಿಂಗ್ ಅಲ್ಲಿ ಇದ್ದಾರೆ. ಹಾಗಾಗಿ ನಮಗೆ ಆಗಿಲ್ಲ ಸರ್. ಬಿಫೋರ್ ಅವರು ಶೆಡ್ಯೂಲ್ ಕಂಟಿನ್ಯೂ ಆಗಿದೆ. ಆಕ್ಚುಲಿ ಇಲ್ಲ ಸರ್, ಇಂಡಿಯಾದಲ್ಲಿ ಇಲ್ಲ, ದುಬೈಲಿ ಇದ್ದಾರೆ ಶೂಟ್ ಅಲ್ಲಿ.